ರಾಜ್ಯದಲ್ಲಿ ಬಿಟ್ಟು ಬಿಡದೆ ನಿರಂತರವಾಗಿ ಮಳೆ ಸುರಿತಾ ಇರುವ ಪರಿಣಾಮ ಭದ್ರಾ ಡ್ಯಾಂ ತುಂಬಿದ ವೇಳೆ ಗೇಟ್ಗಳನ್ನು ಓಪನ್ ಮಾಡಿದಾಗ ಅಲ್ಲಿಂದ ಹರಿದು ಬರುವಂತ ನೀರು ಪ್ರಸಿದ್ಧವಾದ ಮದಗ ಮಾಸೂರು ಕೆರೆಗೆ ಬಂದು ತಲುಪುತ್ತೆ. ಹೀಗೆ ಬಂದು ತಲುಪಿದ ನೀರಿನಿಂದ ಇದೀಗ ಮದಗ ಮಾಸೂರು ಕೆರೆ ಮೈದುಂಬಿ ಹರಿತಾ ಇದೆ. ಅಲ್ಲದೆ ಇಲ್ಲಿಂದ ಮೈದುಂಬಿ ಹರಿಯುವ ಕೆರೆಯಿಂದ ಕುಮದ್ವತಿ ನದಿ ಕೂಡ ಹುಟ್ಟಿಕೊಳ್ತಾ ಇದೆ. ಸದ್ಯ ಈ ಕುರಿತಂತೆ ನಮ್ಮ ವರದಿಗಾರ ಹಾವೇರಿಯ ಪ್ರತಿನಿಧಿ ಕಿರಣ್ ಮಾಡಿರುವಂತ ವಾಕ್ತೃ ನೋಡ್ಕೊಂಡು ಬರೋಣ. ಮಾಸೂರು ಕೆರೆಯಲ್ಲಿದ್ದೀನಿ. ಭದ್ರಾವತಿಯ ಡ್ಯಾಂ ತುಂಬಿದ ಪರಿಣಾಮವಾಗಿ ಇಲ್ಲಿ ಹೆಚ್ಚಿನ ನೀರಿನ ಒಂದು ಪ್ರಮಾಣ ಆದಾಗ ಅಲ್ಲಿ ಗೇಟ್ಗಳನ್ನು ಓಪನ್ ಮಾಡ್ತಾರೆ. ಆ ಗೇಟ್ಗಳನ್ನ ಓಪನ್ ಮಾಡಿದಾಗ ಅಲ್ಲಿಂದ ಹರಿದು ಬಂದಂತ ನೀರು ಈ ಮದಗ ಮಾಸೂರು ಕೆರೆಗೆ ಸೇರುತ್ತೆ. ಈ ಮದಗ ಮಾಸೂರು ಕೆರೆಗೆ ನೀರು ಸೇರಿದಾಗ ಆ ನೀರಿನ ಪ್ರಮಾಣ ಇಲ್ಲಿ ಬಂದು ಸೇರಿದಾಗ ಯಾವ ರೀತಿ ಕಾಣಿಸುತ್ತೆ ನೋಡೋಕೆ ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ಈ ಫಾಲ್ಸ್ ಅನ್ನ ನೋಡ್ತಾ ಇರ್ಬೋದು ನೀವು. ಕಂಪ್ಲೀಟ್ ಆಗಿ ಎಲ್ಲಿ ಆ ಭದ್ರಾವತಿ ಡ್ಯಾಮ್ ನಿಂದ ಹರಿದು ಬಂದ ನೀರು ಇಲ್ಲಿ ಶೇಖರಣೆ ಆದ ಇಲ್ಲಿಂದ ಹರಿದು ಹೋಗ್ತಾ ಇರುತ್ತೆ. ಈ ಒಂದು ನೋಡೋದಕ್ಕೆ ಏನೋ ಫಾಲ್ಸ್ ತರ ಕಾಣ್ತಾ ಇದೆಯೋ ಆ ಫಾಲ್ಸ್ ತರ ಕಾಣ್ತಕ್ಕಂತ ಈ ಒಂದು ರಮಣೀಯವಾದ ದೃಶ್ಯಗಳನ್ನ ನಾವು ಈಗ ನಿಮಗೆ ತೋರಿಸ್ತಾ ಇದ್ದೀವಿ. ಇದೇನಂತಂದ್ರೆ ಭದ್ರಾವತಿ ಡ್ಯಾಮ್ ತುಂಬಿದ ಪರಿಣಾಮವಾಗಿ ಇಲ್ಲಿನ ಹೆಚ್ಚಿನ ನೀರನ್ನ ಇಲ್ಲಿ ಗೇಟ್ ಓಪನ್ ಮಾಡಿದಾಗ ಇಲ್ಲಿ ಹರಿತಕ್ಕಂಥದ್ದು. ಹಾಗಾಗಿ ಇಲ್ಲಿಂದ ಒಂದು ನದಿ ಉದ್ಭವ ಆಗುತ್ತೆ. ಇಲ್ಲಿ ಹರಿತಕ್ಕಂಥ ನೀರಿನಿಂದ ಇಲ್ಲಿಂದ ಒಂದು ನದಿ ಉದ್ಭವ ಆಗುತ್ತೆ. ಅದೇ ಕುಮದ್ವತಿ ನದಿ ಆಗುತ್ತೆ. ಆ ಕುಮದ್ವತಿ ನದಿಯಲ್ಲಿ ಇಲ್ಲಿಯ ಉಗಮ ಸ್ಥಾನ ಅಂತ ಹೇಳ್ಬೋದು. ಹಾಗೆ ಇದನ್ನ ನೋಡೋದಕ್ಕೆ ಸಾಕಷ್ಟು ನಾನಾ ಜಿಲ್ಲೆಗಳಿಂದ ದೂರದ ಜಿಲ್ಲೆಗಳಿಂದ ಕೂಡ ಜನರು ಆಗಮಿಸ್ತಾ ಇರ್ತಾರೆ. ಜೊತೆಗೆ ಒಂದು ಪ್ರೇಕ್ಷಣೀಯ ಸ್ಥಳ. ಪ್ರತಿ ವರ್ಷ ಮಳೆ ಆದಾಗಲೂ ಕೂಡ ಇಲ್ಲಿ ನೋಡೋದಕ್ಕಂತ ಪ್ರತಿ ವರ್ಷನೂ ಕೂಡ ಬರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದೀವಿ. ಹಾಗೆ ಪ್ರತಿದಿನನೂ ಕೂಡ ಇಲ್ಲಿ ಜನರು ಆಗಮಿಸ್ತಾ ಇರ್ತಾರೆ. ಒಂದು ಒಳ್ಳೆಯ ದೃಶ್ಯಗಳನ್ನ ನೋಡಬೇಕು, ಕಣ್ತುಂಬ್ಕೋಬೇಕು, ಒಂದು ಫಾಲ್ಸ್ ನೋಡೋದನ್ನ ಇಲ್ಲಿ ಕಾಯ್ದಿರ್ತಾರೆ ಜನ. ಇನ್ನೂ ಒಂದೇನಂತಂದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಇದನ್ನ ಮಿನಿ ಜೋಗ ಫಾಲ್ಸ್ ಅಂತಾನೆ ಕರೀತಾರೆ. ಯಾಕಂದ್ರೆ ಜೋಗ ಫಾಲ್ಸ್ ಅನ್ನ ನೋಡಿ ಎಷ್ಟು ಖುಷಿ ಪಡ್ತಾರೋ ಜನ, ಅದೇ ರೀತಿಯ ದೃಶ್ಯಾವಳಿಗಳನ್ನ ಕಣ್ತುಂಬಿಕೊಳ್ಳೋದಕ್ಕೆ ಈ ಒಂದು ಮದಗ ಮಾಸೂರು ಫಾಲ್ಸ್ ಕೂಡ ಆಗಿದೆ ಅನ್ನೋದನ್ನ ನಾವು ಹೇಳ್ಬೋದು. ಯಾಕಂದ್ರೆ ಅಷ್ಟೊಂದು ಸುಂದರವಾಗಿರ್ತಕ್ಕಂತಹ ಏನು ದೃಶ್ಯಾವಳಿಗಳನ್ನ ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ನಾನು ನಿಮಗೆ ಜೂಮ್ ಬರ್ತೀನಿ. ಅದೇ ರೀತಿಯಲ್ಲಿ ಇನ್ನು ಏನಂತಂದ್ರೆ ಇಲ್ಲಿ ವೀಕ್ಷಕರ ಸಂಖ್ಯೆ ಹೆಚ್ಚಾದ ಕಾರಣ ಪ್ರವಾಸಿ ತಾಣ ಆಗಿರೋದ್ರಿಂದ ಇಲ್ಲಿ ಏನಂತಂದ್ರೆ ಈಗ ಈ ವರ್ಷ 50 ಕೋಟಿ ರೂಪಾಯಿಗಳನ್ನ ಸರ್ಕಾರ ಒಂದು ಮಂಜೂರು ಮಾಡಿರ್ತಕ್ಕಂಥದ್ದು. ಅಂದ್ರೆ ತಡೆಗೋಡೆ ಎರಡು ಕಡೆಯ ಭಾಗದಲ್ಲಿ ತಡೆಗೋಡೆಗಳನ್ನ ನಿರ್ಮಿಸೋದಕ್ಕೆ ಒಂದು ಸರ್ಕಾರ ಏನು 50 ಕೋಟಿ ರೂಪಾಯಿಗಳನ್ನ ಅನುದಾನವನ್ನ ಇಲ್ಲಿ ನೀಡಿರ್ತಕ್ಕಂಥದ್ದು. ಆ ಒಂದು ಕೆಲಸಗಳು ಕೂಡ ಈ ಮಳೆಗಾಲ ಮುಗಿದ ಬಳಿಕ ಪ್ರಾರಂಭ ಆಗುತ್ತೆ. ಹಾಗಾಗಿ ಈ ಒಂದು ದೃಶ್ಯಾವಳಿಗಳು ಏನ್ ನೋಡ್ತಾ ಇದೀವೋ ಪ್ರತಿ ವರ್ಷ ಕೂಡ ಮೈದುಂಬಿ ಹರಿತಕ್ಕಂಥ ಈ ಫಾಲ್ಸ್ ಅನ್ನ ಜಿಲ್ಲೆಯ ನಾನಾ ಜಿಲ್ಲೆಗಳಿಂದ ಇಲ್ಲಿ ಜನರು ಕೂಡ ಬಂದು ಆಗಮಿಸಿ ಇದನ್ನು ನೋಡೋ ಮೂಲಕ ಕಣ್ತುಂಬಿಕೊಳ್ತಾರೆ. ಕ್ಯಾಮ್ರಾ ಪರ್ಸನ್ ಮಲ್ಲೇಶ್ ಕಪೂರ್ ಜೊತೆ ಕಿರಣ್ ಬಳ್ಳಾರಿ ಮಠ್, ರಾಜ್ ನ್ಯೂಸ್, ಹಾವೇರಿ.